ತಂದೆಯೊಬ್ಬ ತನ್ನ 6 ವರ್ಷದ ಮಗನನ್ನ ಕೊಲೆ ಮಾಡಿದ್ದಾನೆ. ಮಗು ತನ್ನ ಹೋಲಿಕೆ ಇಲ್ಲವೆಂಬ ಅನುಮಾನಕ್ಕೆ ಮಲ್ಲಿಕಾರ್ಜುನ ಆರೇಕರಿ ಮಗನನ್ನ ಕೃಷ್ಣಾ ನದಿಗೆ ಎಸೆದಿದ್ದಾನೆ. ವಿಜಯಪುರ ಜಿಲ್ಲೆಯ ನಾಗರಠಾಣೆ ಗ್ರಾಮದಲ್ಲಿ ಘಟನೆ. ಇದೇ ವಿಷಯಕ್ಕೆ ದಂಪತಿ ನಡುವೆ ಆಗಾಗ ಜಗಳ, ಮಗ ಸಿದ್ಧಾರ್ಥ್ ಕೊಲೆಯಾದ ದುರ್ದೈವಿ. ಅಂತರ್ಜಾತಿ ಪ್ರೇಮ ವಿವಾಹವಾದ ದಂಪತಿಗೆ ಪತಿಯ ಪೋಷಕರಿಂದ ಜಾತಿ ನಿಂದನೆ, ಕಿರುಕುಳ ಹಾಗೂ ಕೊಲೆ ಬೆದರಿಕೆ. 6 ತಿಂಗಳ ಗರ್ಭಿಣಿಯಾದ ಸೊಸೆಗೆ ಜೀವ ಬೆದರಿಕೆ ಹಾಕಿದ ಹಿನ್ನೆಲೆ ಮಗ ಅಭಿಷೇಕ್ ರಕ್ಷಣೆಗಾಗಿ ಸ್ವಂತ ತಂದೆ ತಾಯಿ ವಿರುದ್ಧ ನೆಲಮಂಗಲ ಟೌನ್ ಪೊಲೀಸರಿಗೆ ದೂರು. ಅಭಿಷೇಕ್ ಮತ್ತು ವಿದ್ಯಾಶ್ರೀ 2 ವರ್ಷಗಳ ಹಿಂದೆ ಮನೆಯವರ ವಿರೋಧವಿದ್ರೂ ಸರಳವಾಗಿ ಮದುವೆಯಾಗಿದ್ರು. ಕುಡಿತದ ಅಮಲಿನಲ್ಲಿ ಪತಿಯೊಬ್ಬ ತನ್ನ ಪತ್ನಿಯನ್ನ ಕೊಲೆ ಮಾಡಿ ಶವವನ್ನ ಮನೆಯ ಸೆಪ್ಟಿಕ್ ಟ್ಯಾಂಕ್ಗೆ ಎಸೆದಿದ್ದಾನೆ. ತಂದೆಯ ಈ ಕ್ರೂರ ಕೃತ್ಯವನ್ನ ಕಣ್ಣಾರೆ ಕಂಡ 4 ವರ್ಷದ ಮಗನೇ ಗ್ರಾಮಸ್ಥರಿಗೆ ಮತ್ತು ಪೊಲೀಸರಿಗೆ ಸತ್ಯವನ್ನ ಬಿಚ್ಚಿಟ್ಟಿದ್ದಾನೆ. ಹೆಂಡತಿ ಮೇಲೆ ಅನಗತ್ಯ ಸಂಶಯ, ಸುಭಾಷ್ ಪತ್ನಿಯ ಮೇಲೆ ಮನಬಂದಂತೆ ಹಲ್ಲೆ ನಡೆಸಿ ಕೃತ್ಯ. ಏಪ್ರಿಲ್ 15ರಂದು ಮಂಡ್ಯ ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಭೈರವೈಕ್ಯ ಮಂದಿರವನ್ನ ಉದ್ಘಾಟಿಸಲಿದ್ದಾರೆ. ಮೋದಿಯವರಿಗಾಗಿ ಮೈಸೂರು ಶೈಲಿಯ ವಿಶೇಷ ಗಂಡಭೇರುಂಡ ಲಾಂಛನದ ಪೇಟ ಸಿದ್ಧವಾಗಿದೆ. ಮತ್ತೊಂದೆಡೆ ಕ್ಷೇತ್ರದಲ್ಲಿ ಬಿಗಿ ಪೊಲೀಸ್ ಭದ್ರತೆ ಏರ್ಪಡಿಸಲಾಗಿದೆ. ಪ್ರಧಾನಿ ಆಗಮನದ ಹಿನ್ನೆಲೆಯಲ್ಲಿ ಇಡೀ ಆದಿಚುಂಚನಗಿರಿ ಕ್ಷೇತ್ರ ಮದುವಣಗಿತ್ತಿಯಂತೆ ಕಂಗೊಳಿಸುತ್ತಿದೆ.